ಸರೋಜಮ್ಮ, ನಿಮ್ಮ ಅದೃಷ್ಟ ಚೆನ್ನಾಗಿದೆ. ಮಿನಿಸ್ಟರ್ ಕೋಟಾನಲ್ಲೇ ನಿಮಗೊಂದು ಮನೆ ಅಲಾಟ್ ಆಯ್ತು. ಇನ್ನೇನು ನೀವು ದುಡ್ಡು ಕೊಟ್ರೆ ಅಧ್ಯಕ್ಷರ ಮುಂದೆ ತಗೊಂಡೋಗಿ ಟೇಬಲ್ ಮೇಲೆ ಇಟ್ಟ ಅಂದ್ರೆ ಅವರು ಸಹಿ ಆಯ್ತು, ನಿಮ್ಗೆ ಮನೆ ಸಿಕ್ತು. ಯಾಕಮ್ಮ, ನಿಮ್ ಗಂಡ ಒಪ್ಲಿಲ್ವೇ? ನನಗ್ ಗೊತ್ತಿತ್ತು ಹೀಗೆ ಆಗತ್ತೆ ಅಂತ. ಹೋಗ್ಲಿ ಬಿಡಮ್ಮ, ಕಣ್ಣೀರ್ ಹಾಕ್ಬೇಡಮ್ಮ. ಹೆಂಗಸರು ಕಣ್ಣೀರ್ ಹಾಕಿದ್ರೆ ನನ್ನ ಕೈಲಿ ನೋಡಕ್ಕಾಗಲ್ಲಮ್ಮ. ಹೋಗ್ಲಿ ಬಿಡಮ್ಮ. ನಮ್ ಮನೆಯವ್ರ ಹತ್ರ ದುಡ್ಡಿದೆ ಗೋವಿಂದಣ್ಣ, ಆದ್ರೆ ಅವ್ರಿಗೇನೋ ಅನುಮಾನ, ಇದೆಲ್ಲ ಮೋಸ ಬೇಡ ಅಂತಾರೆ. ನಿಮ್ ಗಂಡ ಹೇಳೋದ್ರಲ್ಲಿ ಒಂದ್ ಅಕ್ಷರನೂ ತಪ್ಪಿಲ್ಲಮ್ಮ. ಈಗಂತೂ ಹೆಂಗಸರಿಗೆ ಮೋಸ ಮಾಡೋರೇ ಜಾಸ್ತಿ. ಒಳ್ಳೆಯ ಸಮಯದಲ್ಲಿ ನಿಮ್ ಗಂಡ ನಿಮ್ಗೆ ಎಚ್ಚರಿಕೆ ಕೊಟ್ಟ ಅನ್ಕೊಳ್ಳಿ, ಆದ್ರೆ ಮನೆ ಮಾಡೋ ಆಸೆ ಮಾತ್ರ ಮರ್ತು ಬಿಡಿಮ್ಮ. ಗೋವಿಂದಣ್ಣ, ಈ ಸಮಯದಲ್ಲಿ ನೀವು ನನ್ ಕೈ ಬಿಡ್ಬೇಡಿ ಗೋವಿಂದಣ್ಣ. ಹಾ, ನನ್ನ ಹತ್ರ ಒಂದು 12,000 ರೂಪಾಯಿ ಕ್ಯಾಶ್ ಇದೆ, ಅದನ್ನ ಇವಾಗ ತಗೊಳ್ಳಿ. ಉಳ್ದಿದ್ದನ್ನ ನೀವೇ ಅಡ್ಜಸ್ಟ್ ಮಾಡಿ ಗೋವಿಂದಣ್ಣ. ಮನೆ ಅಲಾಟ್ ಆದ್ಮೇಲೆ ನಾನು ಹೇಗಾದ್ರೂ ಮಾಡಿ ಅವ್ರನ್ನ ಒಪ್ಸಿ ಉಳ್ದ ಹಣನೆಲ್ಲ ಕೊಟ್ಬಿಡ್ತೀನಿ. ಅವ್ರ ಮೇಲಿನ ಹಠಕ್ಕಾದ್ರೂ ನಾನು ಈ ಮನೆ ತಗೊಳ್ಳೇಬೇಕು. ಛೇ 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 ಛೇ, ಇನ್ನೇನಾದ್ರೂ ಈ ಮಾತನ್ನು ಹೇಳಬಾರ್ದಾಗಿತ್ತೇನಮ್ಮ. ನನ್ನ ಹತ್ರನೇ 40,000 ರೂಪಾಯಿ ಹಾರ್ಡ್ ಕ್ಯಾಶ್ ಇತ್ತು. ಆದ್ರೆ ನಮ್ಮ ಸ್ನೇಹಿತ, ಅವನ ಮಗ ರಾಜು ಅಂತ, ಡಿಗ್ರಿ ಮಾಡಿದ್ರು ಕೆಲಸ ಇಲ್ಲದೆ ಅಲಿತಾ ಇದ್ದ. ಅದಕ್ಕೆ ಪಾಪ ನಾನೇ ಆಟೋ ಮಾಡ್ಕೊಡ್ತೀನಪ್ಪ, ನೀನು ಅದನ್ನು ಓಡಿಸಿ ಆದ್ರೂ ಸಂಪಾದನೆ ಮಾಡು ಅಂತ 40,000 ರೂಪಾಯಿ ಕೊಟ್ಬಿಟ್ಟೆ. ಅಯ್ಯೋ, ಹೀಗಾಗುತ್ತೆ ಅಂದ್ರೆ ಯಾರಿಗ್ ಗೊತ್ತು. ಈಗ ನೋಡಿ, ಇಂಥ ಸಮಯದಲ್ಲೂ ನಾನು ಏನೂ ಮಾಡೋಕ್ ಆಗ್ತಾ ಇಲ್ವಲ್ಲ. ನನಗೂ ತಾಯಿನೋ ತಂಗಿನೋ ಇದ್ದಿದ್ರೆ ಅವರ ಒಡವೆನಾದ್ರೂ ಒತ್ತೆ ಇಟ್ಟು ನಿಮಗೆ ಹಣ ತಂದು ಕೊಡ್ತಿದ್ನಲ್ಲಮ್ಮ. ಛೇ, ಅಯ್ಯೋ, ನಾನು ಏನ್ ಮಾಡ್ಲಿ. ಒಳ್ಳೆ ಐಡಿಯಾ ಕೊಟ್ರಿ ಗೋವಿಂದಣ್ಣ. ನನ್ನ ಹತ್ರ ಒಂದಷ್ಟು ಒಡವೆಗಳಿದಾವೆ, ಅದನ್ನೆಲ್ಲ ಒತ್ತೆ ಇಟ್ರೆ ಕಮ್ಮಿ ಅಂದ್ರೂ 35-40,000 ರೂಪಾಯಿ ಬರುತ್ತೆ. ನನ್ನ ಹತ್ರ 12,000 ರೂಪಾಯಿ ಕ್ಯಾಶ್ ಇದೆ ಅಂತ ಹೇಳದ್ನಲ್ಲ, ಅದನ್ನೆಲ್ಲ ಒಟ್ಟು ಸೇರಿಸಿ 50,000 ಮಾಡಿ ಮೊದಲನೇ ಕಂತು ಕೊಟ್ಬಿಡಿ. ಮನೆ ಅಲಾಟ್ ಆದ್ಮೇಲೆ ಅವ್ರ ಹತ್ರ ಹೇಳಿ ಬಿಡಿಸ್ಕೊಂಡ್ರಾಯ್ತು. ಏನಮ್ಮ ನೀವು ಹೇಳೋ ಮಾತು? ಛೇ, ಇವತ್ತು ಶುಕ್ರವಾರನಮ್ಮ, ಮುತ್ತೈದೆ ನೀವು. ನಿಮ್ ಗಂಡಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ? ಅದೇ ಗೊತ್ತಾಗುತ್ತೆ ಗೋವಿಂದಣ್ಣ. ಅವ್ರೇನು ನಾನು ಯಾವ್ಯಾವ ಒಡವೆ ಹಾಕೊಂಡಿದ್ದೀನಿ ಅಂತ ದಿನ ನೋಡಕ್ ಬರ್ತಾರ? ಹಬ್ಬ ಹರಿದಿನ ಬಂದಾಗ ತಾನೆ ನಾನು ಒಡವೆಗಳನ್ನ ಹಾಕೊಳ್ಳೋದು. ಇಷ್ಟಕ್ಕೂ ಕೇಳಿದ್ರು ಅಂತಾನೆ ಇಟ್ಕೊಳ್ಳೋಣ. ಪಾಲಿಶ್ ಕೊಟ್ಟಿದ್ದೀನಿ ಅಂತನೋ, ಅಮ್ಮನ್ ಮನೇಲಿ ಇಟ್ಟಿದ್ದೀನಿ ಅಂತನೋ ಏನಾದ್ರೂ ಒಂದು ಹೇಳಿದ್ರಾಯ್ತು. ಚಿನ್ನದ ಆಭರಣಗಳಿರೋದು ಬರೀ ಅಲಂಕಾರಕ್ಕೆ ಅಂತ ಮಾತ್ರ ಅಲ್ವಲ್ಲ, ಕಷ್ಟ ಕಾಲಕ್ಕೂ ಸ್ವಲ್ಪ ಉಪಯೋಗ ಆಗ್ಲಿ ಅಂತ ತಾನೆ ಅಲ್ವೇ? ಮತ್ತೆ ಇಷ್ಟಕ್ಕೂ ಚಿನ್ನದಂತ ಮನೇನೇ ನನಗ್ ಸಿಕ್ತಿರೋವಾಗ ಈ ಒಡವೆದೆಲ್ಲ ಯಾವ ಲೆಕ್ಕ ಗೋವಿಂದಣ್ಣ? ಅಬ್ಬಾ, ಧೈರ್ಯ ಅಂದ್ರೆ ಧೈರ್ಯ, ಮೆಚ್ಚಬೇಕಾದ್ದೆ. ಧೈರ್ಯ ಸಾಹಸೆ ಲಕ್ಷ್ಮಿ ಅಂತ ಅಂತಾರಲ್ಲ, ಸಾಕ್ಷಾತ್ ಉದಾಹರಣೆ ಇಲ್ಲೇ ಇದೆ. ಹೌದು, ಎಲ್ಲಾ ವಿಚಾರದಲ್ಲೂ ಗಂಡಂದ್ರನ್ನ ನಂಬ್ಕೊಂಡಿರೋದಕ್ಕೂ ಆಗೋದಿಲ್ಲ. ಈಗ ನೀವೇ ಧೈರ್ಯ ಮಾಡಿದ್ಮೇಲೆ ನಾನು ಸ್ವಲ್ಪ ಧೈರ್ಯ ಮಾಡಿ ಒಂದ್ ಕೈ ನೋಡೇ ಬಿಡ್ತೀನಿ. ತಗೊಂಡ್ ಬಂದ್ಬಿಡಿಮ್ಮ ಒಡವೆನಾ. ತಗೊಳ್ಳಿ ಗೋವಿಂದಣ್ಣ. ಅಲ್ಲ ಸರೋಜಮ್ಮ, ಗೋವಿಂದಣ್ಣ ನಂಬೇಕು, ಆದ್ರೆ ಇಷ್ಟೊಂದು ನಂಬೋದಾ? ಅದಕ್ಕೆ 2 ಲಿಸ್ಟ್ ಮಾಡಿಬಿಡೋಣ. ಒಂದು ಲಿಸ್ಟ್ ನಿಮ್ಮ ಹತ್ರ ಇರ್ಲಿ, ಏನೇನಿದೆ ಅಂತ. ಇನ್ನೊಂದು ನನ್ನ ಹತ್ರ ಇರುತ್ತೆ. ಹಾ, ನೋಡಿ ಸರೋಜಮ್ಮ, ಒಂದು ಲಿಸ್ಟ್ ನಿಮ್ಮ ಹತ್ರ, ಒಂದು ನನ್ನ ಹತ್ರ. ಸರಿಯಾಗಿದೆ ನೋಡಿ. ನೀವ್ ಹೇಳದ್ಮೇಲೆ ಆಯ್ತು ಬಿಡಿ ಗೋವಿಂದಣ್ಣ. ಹಾಗಾದ್ರೆ ಈ 12,000 ನಾನೇ ನನ್ನ ಜೇಬ್ನಲ್ಲಿ ಇಟ್ಕೊಂಡಿರ್ತೀನಿ. ಈ ಒಡವೆ ನಾನು ನಿಮ್ ಕೈಯಾರೆ ಕೊಡಿ. ಅಯ್ಯೋ, ತಗೊಳ್ಳಿ. ಒಬ್ಬ ಗೃಹಿಣಿಯಿಂದ ಹೇಗೆ ಒಂದು ಮನೆ ಬೆಳಗುತ್ತೆ ಅನ್ನೋದಕ್ಕೆ ನೀವೇ ಸಾಕ್ಷಿ. ಹಾಗಾದ್ರೆ ನಾನು ಬರ್ಲೇನು? ಆದ್ರೆ ಇದೆಲ್ಲ ಯಾರಿಗೂ ಹೇಳಲ್ಲ. ಇನ್ನು ನೀವು ಈ ಮನೆ ಸೈಟು ಅನ್ನೋ ಯೋಚನೆನೇ ಬಿಟ್ಬಿಡಿ ಸರೋಜಮ್ಮ. ನನಗೆ ಹೇಳಿದ್ರಲ್ಲ, ಜವಾಬ್ದಾರಿ ನಂದು. ಇನ್ನು ನೀವು ಮನೆ ಸೈಟು ಅಂತ ಕಣ್ಣೀರು ಹಾಕಿದ್ರು ನನ್ನ ನಾಣೆ. ಏನ್ರಿ ಜಲ್ಜಮ್ಮ, ಸೈಟು ಮನೆ ಅಂತಿದ್ದಾರೆ? ಏನೋ ಸೈಟ್ ತಗೋತಾರ ಏನೋ. ಹೌದು, ನನಗೂ ಕೇಳಿಸ್ತೀರಿ, ಕೇಳೋಣ ಇರಿ. ಮನೆಯೇ ಬೃಂದಾವನ. ಏನ್ರಿ ಸರೋಜಮ್ಮ, ಇಷ್ಟೊಂದು ಲವಲೋಕೆ ಅಂದಿದ್ದೀರಾ? ಹಾಡ್ ಬೇರೆ ಹಾಡ್ತಾ ಇದ್ದಾರೆ. ಹಾಗೇನಿಲ್ಲ ರೀ, ಮುಖದಲ್ಲಿ ಸಂತೋಷ ತುಂಬಿ ತುಳುತ್ತಾ ಇದೆ. ಚೀಟಿ ದುಡ್ಡು ತಗೊಂಡಾಗ್ಲೂ ಕೂಡ ಇಷ್ಟು ಸಂತೋಷವಾಗಿರ್ಲಿಲ್ಲ ನೀವು. ಏನ್ ಸಮಾಚಾರ? ಹಾಗೇನು ಇಲ್ಲ ರೀ. ಅಲ್ಲ, ಗೋವಿಂದಣ್ಣ ಬಂದ್ ಹೋದ್ರಲ್ಲ, ಏನ್ ಸಮಾಚಾರ?
ಅದ್ರಲ್ಲೇನು, ಅವರು ನಮ್ ಯಜಮಾನ್ರು ದೂರದ ರಿಲೇಷನ್ ಅಲ್ವಾ, ಅವಾಗ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ಹಾಗೆ ಬಂದ್ರು ಹೋದ್ರು, ಇದೇನ್ ಹೊಸ್ದ? ಅದ್ರಲ್ಲೇನ್ರಿ ವಿಶೇಷ? ನಿಮ್ಮ ಈ ಸಂತೋಷಕ್ಕೆ ಬೇರೆ ಏನೋ ಕಾರಣ ಇರ್ಲೇಬೇಕು. ಅದೇನು ಅಂತ ಹೇಳ್ರಿ. ನನಗಂತೂ ನೀವಿಷ್ಟು ಸಂತೋಷವಾಗಿರೋದನ್ನ ನೋಡಿದ್ದೇ ನೆನಪಿಲ್ಲ. ನಾವೇನ್ ಬೇರೆಯವರ ಅಕ್ಕಪಕ್ಕದವ್ರಲ್ವಾ? ಹೇಳಿ ಸರೋಜಮ್ಮ. ಛೇ 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 ಛೇ, ಅಂಥದ್ದೇನು ಇಲ್ಲ ರೀ. ಹೇಳ್ರಿ, ಪರವಾಗಿಲ್ಲ. ಹೇಳ್ರಿ. ಏನೋ ಒಂದೇ ವಠಾರದಲ್ಲಿ ಅಕ್ಕ ತಂಗಿರ್ ತರ ಇದೀವಿ, ನಿಮ್ಮ ಹತ್ರ ಹೇಳಕ್ ನನ್ಗೆ ಯಾಕ್ರಿ ಸಂಕೋಚ? ಆದ್ರೆ ಯಾರಿಗೂ ಹೇಳ್ಬೇಡಿ. ಅದು ಅಂದಾಗೆ ರೀ ಜಲ್ಜಮ್ಮ, ನೀವು ಸ್ವಲ್ಪ ಪ್ರಪಂಚ ಜ್ಞಾನ ತಿಳಿದಿರೋರು. ಈ ಹೌಸಿಂಗ್ ಬೋರ್ಡ್ ಮನೆ ಇರುತ್ತಲ್ಲ, ಚೆನ್ನಾಗಿರುತ್ತಾ? ಯಾಕೆ ನೀವೇನಾದ್ರೂ ಕೊಂಡ್ಕೋತಾ ಇದ್ದೀರಾ? ಹೌದು ರೀ, ನಮ್ ಗೋವಿಂದಣ್ಣ ಇದಾರಲ್ಲ, ಅವ್ರಿಗೆ ಮಂತ್ರಿಗಳು, MLAಗಳು, ಗೃಹ ಮಂಡಳಿ ಅಧ್ಯಕ್ಷರು ಎಲ್ರು ತುಂಬಾ ಸ್ನೇಹಿತರಂತೆ. ಅದಕ್ಕೆ ಅವ್ರ ಮೂಲಕ ಒಂದ್ ಮನೆ ತಗೊಳ್ಳೋಣ ಅಂತ. ಹೌಸಿಂಗ್ ಬೋರ್ಡ್ ಮನೆಗಳಿಗೇನ್ರಿ, ತುಂಬಾ ಚೆನ್ನಾಗಿರುತ್ತೆ. ಸರ್ಕಾರದವರೇ ಮನೆ ಕಟ್ಸಿರೋದ್ರಿಂದ ಕರೆಂಟ್ಗೆ, ನೀರ್ಗೆ, ರೋಡ್ಗೆ ಯಾವ್ದಕ್ಕೂ ತೊಂದ್ರೆ ಪಡ್ಬೇಕಾದ್ದೇ ಇಲ್ಲ. ಹೌದಾ? ನಮ್ ಸೋದರತೆ ಮಗಳಿಗೆ ಅಲರ್ಟ್ ಆಗಿದೆ ರೀ. ಅವಳು ಅಲ್ಲೇ ಇರೋದೀಗ. ಎಷ್ಟಕ್ಕೆ ತಗೋತಿದ್ದೀರಿ? ಅಯ್ಯೋ, ಎಷ್ಟಕ್ಕೆ ಅಂತ ಹೇಳಿದ್ರೆ ನೀವು ಖಂಡಿತ ನಂಬಲ್ಲ ರೀ. ಬರೀ 50,000 ರೂಪಾಯಿಗೆ ಮನೆ ತಗೊಂಡಾಯ್ತು. ತಗೊಂಡೇ ಬಿಟ್ರಾ? ಹೌದು ರೀ, ನಾನ್ ಎಷ್ಟ್ ಹೇಳಿದ್ರು ನಮ್ಮ ಯಜಮಾನ್ರು ಕಿವಿ ಮೇಲೆ ಹಾಕೊಳ್ಳಿಲ್ಲ. 1 ರೂಪಾಯಿ ಕೊಡಲ್ಲ ಅಂತ ಅನ್ಬಿಟ್ರು. ಅದಕ್ಕೆ ನಾನು ಏನ್ ಮಾಡ್ದೆ ಗೊತ್ತಾ? ಏನ್ ಮಾಡಿದ್ರಿ? ನನ್ನ ಹತ್ರ ಇದ್ದಿದ್ ಒಡವೆನೆಲ್ಲ ಸೇರ್ಸಿ ಗೋವಿಂದಣ್ಣನ್ ಕೊಟ್ಟು ಒತ್ತೆ ಇಟ್ಟು ದುಡ್ಡು ತಗೊಳ್ಳಿ ಅಂತ ಹೇಳ್ಬಿಟ್ಟೆ. ಅಯ್ಯೋ ಬಿಡ್ರಿ, ಮನೆಗಿಂತ ಒಡವೆನಾ? ಅದು ಸರಿನೇ. ಬಡವರಿಗೆ ಅಂತ ಆಶ್ರಯ ಯೋಜನೆಯಲ್ಲಿ 500 ಮನೆ ಕಟ್ಟಿಸ್ಕೊಡ್ತಿದಾರಂತೆ. ಅದ್ರಲ್ಲಿ ನನಗೂ ಒಂದ್ ಮನೆ ಕೊಡಿಸ್ತಿದ್ದಾರೆ. ಅದ್ ಹೇಗ್ರಿ ಆಗುತ್ತೆ? ನಿಮ್ ಯಜಮಾನ್ರು ಗೌರ್ಮೆಂಟ್ ಕೆಲ್ಸದಲ್ಲಲ್ವಾ ಇರೋದು? ನಿರಾಶ್ರಿತರಿಗೆ ಅಂತ ತಾನೇ ಆ ಮನೆನೆಲ್ಲ ಅಲಾಟ್ ಮಾಡಿರೋದು. ಈ ವಠಾರದಲ್ಲಿರೋ ನಾವು ಒಂಥರ ನಿರಾಶ್ರಿತರೆ. ಪುಣ್ಯವಂತರಮ್ಮ ನೀವು. ಅಂತೂ ಒಳ್ಳೆ ಮನುಷ್ಯನನ್ನೇ ಹಿಡ್ದಿದ್ದೀರಿ. ನಮ್ಮಂಥವ್ರಿಗೆಲ್ಲ ಇದು ಕನಸು. ಸಾಯೋ ತನಕ ಈ ಮನೆ ಓನರ್ ಹತ್ರ ಮನೆ ಖಾಲಿ ಮಾಡಿ ಅಂತ ಬೈಸ್ಕೊಂಡು ಇಲ್ಲೇ ಸಾಯ್ಬೇಕೇನೋ. ಸರೋಜಮ್ಮ, ಯಾಕೆ ನಿಂತ್ಕೊಂಡೇ ಇದ್ದೀರಾ? ಬನ್ನಿ ಕೂತ್ಕೊಂಡು ಮಾತಾಡೋಣ. ಬನ್ನಿ ಬನ್ನಿ. ಅಯ್ಯೋ, ಏನ್ರಿ ಸರೋಜಮ್ಮ, ನಾವೆಲ್ರೂ ಅಕ್ಕ ತಂಗಿರ್ತಾರ ಅಂತ ಹೇಳ್ತೀರಿ ಅಂದ್ಮೇಲೆ ನಾವೆಲ್ರೂ ಅಕ್ಕಪಕ್ಕದ ಮನೇಲಿ ಇದ್ರೆ ಚಂದ ಅಲ್ವಾ? ನಿಮ್ ಗೋವಿಂದ ಅಣ್ಣಂಗೆ ಹೇಳ್ಬಿಟ್ಟು ನಮ್ಗೆಲ್ರಿಗೂ ಒಂದೊಂದ್ ಮನೆ ಕೊಡಿಸ್ಬಿಡ್ರಿ. ಹೌದು ರೀ, ನಿಮ್ ಉಪಕಾರನ ಸಾಯೋವರೆಗೂ ಮರೆಯಲ್ಲ. ಒಂದೇ ತಾಯಿ ಹೊಟ್ಟೆಲ್ ಹುಟ್ಟೇ ಇದ್ರು ಅಕ್ಕ ತಂಗಿರು ಅಂತ ಹೇಳ್ಕೊಂಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಅಯ್ಯೋ, ನಿಮಗೆಲ್ಲ ಕೊಡಿಸ್ಬಾರ್ದು ಅಂತ ಅಲ್ಲ ರೀ, ಆದ್ರೆ ನನಗ್ ಮನೆ ಅಲಾಟ್ ಮಾಡ್ಸೋದಕ್ಕೆ ತುಂಬಾ ಕಷ್ಟ ಆಯ್ತು ಅಂತ ಗೋವಿಂದಣ್ಣ ಹೇಳ್ತಾ ಇದ್ರು. ಸರೋಜಮ್ಮ ಮನಸ್ಸು ಮಾಡಿದ್ರೆ ಕಷ್ಟ ಇಲ್ಲಿರುತ್ತೆ, ಸರಾಗವಾಗುತ್ತೆ. ಆಗ್ಲಿ ರೀ, ನಾಳೆ ಹೇಗೂ ನಮ್ ಗೋವಿಂದಣ್ಣ ಬರ್ತಾರೆ. ನಾನೊಂದ್ ಮಾತು ಹೇಳಿ ನೋಡ್ತೀನಿ. ನನಗೂ ಅಷ್ಟೇ ರೀ, ಇಷ್ಟ ದಿವಸ ನಿಮ್ಮೆಲ್ರ ಜೊತೆ ಹೊಂದ್ಕೊಂಡಿದ್ದು ಈಗ ನಾನೊಬ್ಳೇ ದೂರ ಹೋಗ್ಬೇಕು ಅಂದ್ರೆ ಬೇಜಾರ್ ಅನ್ಸುತ್ತೆ. ಪಾಪ. ಅದ್ ಸರಿ, ಇದಕ್ ನಿಮ್ ಯಜಮಾನ್ರು ಒಪ್ಕೊಂಡ್ಬಿಡ್ತಾರಾ? ದುಡ್ಡು ಕೊಟ್ಬಿಡ್ತಾರಾ? ನನ್ನ ಮಗಳ ಮದ್ವೆಗೆ ಅಂತ ನಮ್ಮ ಯಜಮಾನ್ರು ನನ್ನ ಹೆಸರಲ್ಲಿ 1 ಲಕ್ಷ ಇಟ್ಟಿದ್ದಾರೆ. ನನ್ನ ಮಗಳು ಇನ್ನೂ ಓದ್ತಾ ಇದ್ದಾಳೆ. ಅದ್ರಲ್ಲಿ 50,000 ಇವ್ರಿಗೆ ಕೊಡ್ತೀನಿ. ಆಮೇಲೆ ಆ ಹೊಸ ಮನೆಯಲ್ಲಿ ನನ್ನ ಮಗಳ ಮದ್ವೆ ಮಾಡ್ತೀನಿ. ನನಗೇನು ಯೋಚನೆ ಇಲ್ಲಪ್ಪ. ನಮ್ಮ ಯಜಮಾನ್ರು ಪ್ರತಿ ಸಲ ದುಡ್ಡು ಕಳಿಸೋವಾಗ ಸೈಟ್ ಇದ್ರೆ ತಗೋ ಅಂತ ಬರಿತಾನೇ ಇರ್ತಾರೆ. ಅದಕ್ಕೆ ನಾನು ಈ ಸರ್ತಿ ನನ್ ಮನೇನೆ ತಗೊಂಡ್ಬಿಟ್ಟಿದ್ದೀನಿ ಅಂತ ಬರ್ದು ಬಿಡ್ತೀನಿ. ನೋಡ್ರಿ, ನನ್ನ ಹತ್ರ ಪುಡಿಗಾಸು ಅಂತ ಒಂದ್ 25-30 ಇದೆ. ನಿಮ್ಮನ್ನೆಲ್ಲ ಬೇಡ್ಕೊಂಡು ಈ ಸಲ ಚೀಟಿ ನಾನೇ ತಗೊಂಡ್ರೆ 50,000 ಆಗುತ್ತೆ. ಹಾಗೂ ಇನ್ನೇನಾದ್ರೂ ಕಮ್ಮಿ ಬಿದ್ರೆ ಇದ್ದೇ ಇದೆಯಲ್ಲ, ಒಡವೆ, ಬೆಳ್ಳಿ ಪಾತ್ರೆ. ಏನಾದ್ರೂ ಮಾಡಿ ನಾವೆಲ್ಲರೂ ಒಂದೊಂದ್ ಮನೆ ಮಾಡ್ಕೋಬೇಕ್ರಿ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಮನೆ ಬರೀ 50,000 ಸಿಗುತ್ತೆ ಅಂದ್ರೆ ಯಾರ್ ಬೇಡ ಅಂತಾರೆ? ರೀ, ನೀವು ದೊಡ್ಡ ಮನಸ್ ಮಾಡಿ ನಮ್ಗೋಸ್ಕರ ಹೇಗಾದ್ರೂ ಗೋವಿಂದಣ್ಣನ ಒಪ್ಪಿಸ್ಬಿಡ್ರಿ. ಆಗ್ಲಿ ರೀ, ನನ್ನಿಂದ ಒಂದ್ 4 ಜನಕ್ಕೆ ಸಹಾಯ ಆಗುತ್ತೆ ಅಂದ್ರೆ ನನಗೂ ತುಂಬಾ ಸಂತೋಷ ಅಲ್ವಾ? ನಿಮ್ ಎದುರಿಗೆ ಗೋವಿಂದಣ್ಣ ಹತ್ರ ಮಾತಾಡಿ ಒಪ್ಸೋ ಪ್ರಯತ್ನ ಮಾಡ್ತೀನಿ. ಆದ್ರೆ ಯಾರಿಗೂ ಹೇಳ್ಬೇಡಿ. ಆಮೇಲೆ ಅವ್ರೇನಾದ್ರೂ ಆಗಲ್ಲ ಅಂದ್ಬಿಟ್ರೆ ನನ್ನ ನೀವು ಬೈಕೋಬಾರ್ದು ಅಷ್ಟೇ. ಇಲ್ಲ 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 ಅಲ್ಲ, ಮನೆ ಆಗ್ಲೇಬೇಕು ಅಂತ ನಮ್ ಹಣೆಲ್ ಬರ್ದಿದ್ರೆ ಹಾಗೆ ಆಗುತ್ತೆ. ಇಲ್ಲ ಅಂದ್ರೆ ನಾವ್ ತಲೆ ಕೆಳಗಾಗಿ ನಿಂತ್ರು ಆಗೋದಿಲ್ಲ. ಅದಕ್ಕೆ ನಿಮ್ಮನ್ನ ಯಾಕೆ ಬಯ್ಯೋಣ ಹೇಳಿ, ಅಲ್ವೇನ್ರಿ? ಹೌದೌದು, ಅದು ನಿಜಾನೇ. ಏನ್ರಿ ಅವತ್ ನೀವೆಲ್ರೂ
ನಿಮ್ ಜೊತೆ ನಾನು ಒಬ್ಳು ಅಂತ ಹೇಳ್ತಿದ್ರಲ್ಲ, ಇವತ್ತು ನನ್ನ ಬಿಟ್ಟು ನೀವೆಲ್ಲ ಸ್ವಂತ ಮನೆ ಮಾಡ್ಕೋಬೇಕು ಅಂತಿದ್ದೀರಲ್ಲ, ನಿಮ್ ಜೊತೆ ನನಗೂ ಒಂದ್ ಸ್ವಂತ ಮನೆ ಕೊಡಿಸ್ತೀರಾ? ಅಯ್ಯೋ, ನೀವು ಕೇಳಿಸ್ಕೊಂಡ್ಬಿಟ್ರೇನ್ರಿ? ಹೌದು ರೀ. ನೀವೊಬ್ರೆ ತಾನೇ ಕೇಳಿಸ್ಕೊಂಡಿದ್ದು? ಹಾ, ಹಾಗಾದ್ರೆ ಪರವಾಗಿಲ್ಲ. ಆದ್ರೆ ಯಾರಿಗೂ ಹೇಳ್ಬೇಡಿ. ಪಾಪರಿ, ನಾವ್ ಸ್ವಂತ ಮನೆ ಮಾಡ್ಕೊಳ್ಳೋ ಖುಷಿಲಿ ಶೀಲನ್ನೇ ಮರ್ತ್ಬಿಟ್ವಿ. ರೀ, ಅವಳನ್ನು ನಮ್ ಜೊತೆ ಸೇರ್ಸ್ಕೊಳ್ಳೋಣ. ಹಾ, ಸೇರ್ಸ್ಕೊಳ್ಳೋಣ. ಆದ್ರೆ ದುಡ್ಡು? ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಹೇಗಾದ್ರೂ ಮಾಡಿ ಅದನ್ನ ನಾನು ವ್ಯವಸ್ಥೆ ಮಾಡ್ತೀನಿ. ಹಾಗಾದ್ರೆ ಪರವಾಗಿಲ್ಲ. ಆದ್ರೆ ಯಾರಿಗೂ ಹೇಳ್ಬೇಡಿ. ಏನ್ ಸಿದ್ದಣ್ಣ ಅವತ್ತು ಗಲಾಟೆ? ಏನಿಲ್ಲ ಗೋವಿಂದಣ್ಣ, ಸ್ವಲ್ಪ ದುಡ್ಡು ಬೇಕಾಗಿತ್ತು. ದುಡ್ಡಿಗೋಸ್ಕರ ಏನಪ್ಪ ಗಲಾಟೆ? 100, 200, 300, 400, 500, 600, 700. 500 ನೀನ್ ಇಟ್ಕೋ, 200 ನಂಗೆ ಸಾಕು. ತುಂಬಾ ಥ್ಯಾಂಕ್ಸ್ ಗೋವಿಂದಣ್ಣ. ಸಂಬಳ ಆದ ತಕ್ಷಣ ಹಾಗೆ ತಂದು ಕೊಟ್ಬಿಡ್ತೀನಿ. ತಗೊಳ್ಳೋದು ಕೊಡೋದು ಇದ್ದೇ ಇರುತ್ತಪ್ಪ. ಚಾರ್ಮನ್ ಊರಲ್ಲಿಲ್ವಾ? ಅವ್ರು 1 ವಾರ ಟೂರ್ ಹೋಗಿದ್ದಾರೆ. ಅಲ್ಲಿವರೆಗೆ ನನ್ಗೆ ಆರಾಮೇ ಆರಾಮು. 1 ವಾರ ಟೂರಾ? ಗಾಡಿ ತಗೊಂಡೋಗಿರ್ಬೇಕಲ್ಲ? ಇಲ್ವಲ್ಲ, ಗಾಡಿ ಇಲ್ಲೇ ಇದೆ, ಚಾವಿ ನನ್ನ ಹತ್ರನೇ ಇದೆ. ಹೌದಾ? ಹಾ, ಸ್ವಲ್ಪ ಓಡಾಡ್ಬೇಕಲ್ಲ. ಅದಕ್ಕೇನು ಹೇಳಿ ಗೋವಿಂದಣ್ಣ, ಇಲ್ಲಿ ನಿಂತಿರೋ ಬದಲು ಮತ್ತೆ ಹೇಳಿ ಹೇಳಿ ಹೇಳಿ. ನಮ್ ವಿಷಯ ಗೋವಿಂದಣ್ಣನ ಹತ್ರ ಹೇಳೋದು ಮರೆಯಲ್ಲ ತಾನೆ? ನನಗಂತೂ ಈ ಮುರುಕನ ಮನೆಯಲ್ಲಿ ಇದ್ದು ಇದ್ದು ಬೇಜಾರಾಗೋಗ್ಬಿಟ್ಟಿದೆ. ಅಲ್ಲ ಸುಬ್ಬಮ್ಮನವ್ರೆ, ಹೌದು ಸರೋಜಮ್ಮ, ಈ ವಠಾರದ ಮನೆನ ಯಾವಾಗ ಬಿಡ್ತೀವೋ ಅಯ್ಯೋ ಅನ್ಸ್ಬಿಟ್ಟಿದೆ. ಸರಿನಮ್ಮ. ಗೋವಿಂದಣ್ಣ ಬಂದ ತಕ್ಷಣ ನಮ್ ವಿಷಯ ಎಲ್ಲ ಖಂಡಿತ ಹೇಳ್ತೀರಾ ತಾನೆ? ಹೇಳಿ ಸರೋಜಮ್ಮ. ಅಯ್ಯೋ ಇರಿ ಇರಿ, ಯಾಕೆ ಅಷ್ಟೊಂದು ಆತರ ಮಾಡ್ಕೋತೀರಾ? ಯಾವ್ದಕ್ಕೂ ಗೋವಿಂದಣ್ಣ ಬರ್ಲಿ, ನಾನ್ ಮಾತಾಡ್ತೀನಿ. ನಿಮ್ ಅದೃಷ್ಟ ಹೇಗಿದೆಯೋ. ಕಾರಲ್ಲಿ ಬಂದ್ಬಿಟ್ಟಿದ್ದಾರೆ ಗೋವಿಂದಣ್ಣ. ನಮಸ್ಕಾರ ಸರ್. ನಮಸ್ತೆ. ಸರೋಜಮ್ಮ, ನಿಮ್ ಅದೃಷ್ಟ ಚೆನ್ನಾಗಿದೆ. ನಿಮ್ ಕೆಲಸ ಆಯ್ತು. ಹೌದಾ? ಇಲ್ಲಿ ಬೇಡ, ಒಳಗ್ ನಡೀರಿ. ಬನ್ನಿ. ಅಯ್ಯೋ, ಇದು ಗ್ರಾಮಣ್ಲಿ ಅಧ್ಯಕ್ಷರದ್ದೇ ಕಾರು. ಅಧ್ಯಕ್ಷರು ಗೋವಿಂದಣ್ಣ ಕಾಸ ಕಾಸ ದೋಸ್ತಿ ಅಂತ ಹೇಳಿದ್ದು ನಿಜ ಕಣ್ರಿ. ಗೋವಿಂದಣ್ಣ ಅಂದ್ರೆ ನಿಜವಾಗ್ಲೂ ದೊಡ್ಡ ಮನುಷ್ಯರು. ಹೌದೌದು. ಅವ್ರಿಷ್ಟು ಕ್ಲೋಸ್ ಅಂದ್ಮೇಲೆ ನಮ್ ಕೆಲಸ ಖಂಡಿತ ಆಗತ್ತೆ. ಇವತ್ತು ಏನೇ ಆಗ್ಲಿ ಗೋವಿಂದಣ್ಣನ್ ಬಿಡಬಾರ್ದು. ಹೀಗಾದ್ರೆ ಅವ್ನ ಒಪ್ಸಿ ನಾವೆಲ್ಲ ಒಂದೊಂದ್ ಮನೆ ಗಿಟ್ಟಿಸ್ಕೊಳ್ಳೇಬೇಕು. ಬನ್ನಿ ಬನ್ನಿ. ಬನ್ನಿ ಶೀಲಮ್ಮ. ತಗೊಳ್ಳಿ ಗೋವಿಂದಣ್ಣ, ಸಂಕೋಚ ಪಟ್ಕೋಬೇಡಿ. ಇಂಥದ್ದಕ್ಕೆಲ್ಲ ಸಂಕೋಚ ಯಾಕೆ? ಸಂತೋಷ. ಅಂದ್ರೆ ಮನೆ ಸಿಕ್ಕುತ್ತಲ್ಲ ಅಂತ ಹಗಲು ರಾತ್ರಿ ಸಂತೋಷದಿಂದ ನಿದ್ದೆನೆ ಬರ್ತಾ ಇಲ್ಲ. ನನಗೂ ಅಷ್ಟೇ ಗೋವಿಂದಣ್ಣ, ನಿಮ್ ಕೈಗೆ ಒಡವೆ ಕೊಟ್ಟಾಗ್ನಿಂದ ರಾತ್ರಿ ಹಗಲು ನಿದ್ದೆನೇ ಬರ್ತಾ ಇಲ್ಲ. ಯಾಕೆ? ಈ ಗೋವಿಂದಣ್ಣ ಎಲ್ಲಾದ್ರೂ ಒಡವೆನೆಲ್ಲ ನುಂಗಾಕ್ಬಿಡ್ತಾನೆ ಅಂತ ಭಯನಾ? ಹಾಗಲ್ಲಪ್ಪ, ಮನೆ ಸಿಕ್ಬಿಡುತ್ತಲ್ಲ ಅನ್ನೋ ಸಂತೋಷಕ್ಕೆ. ಇವರೆಲ್ಲ ನನ್ ಗೆಳ್ತಿರು, ಇದೇ ವಠಾರದಲ್ಲೇ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ನಾವೆಲ್ಲ ಒಂದ್ ರೀತಿ ಅಕ್ಕ ತಂಗಿರಿಗಿಂತ ಹೆಚ್ಚಾಗಿದ್ದೀವಿ. ಅಕ್ಕಪಕ್ಕದಲ್ಲಿದ್ದೀರಿ ಅಂದ್ಮೇಲೆ ಅಕ್ಕ ತಂಗಿರ ಹಾಗೆ ಇರ್ಬೇಕಲ್ವೇ? ಅದು ಒಂದೇ ವಠಾರನಲ್ಲಿ ಇರುವಾಗ ಒಬ್ರಿಗೊಬ್ರು ಕಷ್ಟ ಸುಖಕ್ಕೆ ಆಗ್ಬೇಕಲ್ವೇ? ನಿಮ್ ಬಗ್ಗೆ ನಮ್ ಸರೋಜಮ್ಮ ಬಹಳ ಹೇಳಿದ್ದಾರೆ. ನನ್ನ ಬಗ್ಗೆ ಹೇಳೋಕೆ ಏನಿದೆ? ನಾನೇನು PM ಹರ್ಷದ್ ಮೆಹತಾನೋ, ಮೈಕಲ್ ಜಾಕ್ಸನ್, ಬಾಕ್ಸರ್ ಟೈಸನ್, ಗೋವಿಂದ ಅಷ್ಟೇ. ನೀವು ಸಮಾಜ ಸೇವೆನೇ ಗುರಿಯಾಗಿಟ್ಕೊಂಡಿದ್ದೀರಂತೆ. ಬಡವರ ಉದ್ಧಾರಕ್ಕಾಗಿ ಬಹಳ ಶ್ರಮ ಪಡ್ತಿದ್ದೀರಂತೆ. ನಿಮ್ಮಲ್ಲಿ ಸಹಾಯ ಕೇಳಿ ಬಂದವ್ರನ್ನ ಬರಿಗೈಲ್ ಕಳ್ಸಲ್ವಂತೆ. ಪರೋಪಕಾರನೇ ನಿಮ್ಮ ಜೀವನದ ಗುರಿ ಅಂತ ಸರೋಜಮ್ಮ ಹೇಳ್ತಾ ಇರ್ತಾರೆ. ಅದು ಸರೋಜಮ್ನವ್ರ ದೊಡ್ಡ ಗುಣ ಅಷ್ಟೇ. ಆದ್ರೆ ಹಾಗೇನೂ ಇಲ್ಲ. ನಾನು ನನ್ನ ಚಿಕ್ಕನ್ನಲ್ಲೇ ನನ್ನ ತಂದೆ ತಾಯಿಯರನ್ನು ಕಳ್ಕೊಂಡೆ. ನಮ್ಮ ತಂದೆಯವರು ಯಾವಾಗಲೂ ಹೇಳ್ತಿದ್ರು, ಮಗನೇ 4 ದಿವಸ ಬದುಕಿದ್ರು ಒಂದು 40 ಜನಕ್ಕೆ ಉಪಕಾರ ಮಾಡಿ ಹೋಗು ಅಂತ ಅವ್ರು ಹೇಳಿದ್ದು ಇವತ್ತು ನನ್ನ ಕಿವಿಯಲ್ಲಿ ಗುಯ್ಗುಡ್ತಾನೆ ಇದೆ. ಆವತ್ತಿಂದ ಇವತ್ತಿನವರೆಗೆ ಆ ಪರಮಾತ್ಮ ನನಗೆ ಎಲ್ಲಿಟ್ಟಿದ್ದಾನೋ ಹೇಗಿಟ್ಟಿದ್ದಾನೋ ಹಾಗೇ ಇದ್ದೀನಿ. ಜನರು ಅನ್ಕೋತಾರೆ ನಾನು ಸಹಾಯ ಮಾಡಿದೆ, ನಾನು ಉಪಕಾರ ಮಾಡಿದೆ ಅಂತ. ಆದ್ರೆ ನಾನೇನು ಮಾಡೋಲ್ಲಪ್ಪ, ಮಾಡೋದೆಲ್ಲ ಅವನೇ. ಜನ ನಾನು ಮಾಡ್ತಿದ್ದೀನಿ ಅನ್ನೋ ಭ್ರಮೆಯಲ್ಲಿ ಇರ್ತಾರ ಅಷ್ಟೇ. ಸರೋಜಮ್ಮಂಗ್ ನೀವು ಮನೆ ಕೊಡಿಸ್ತಿದ್ದೀರಂತೆ.
ಹೆಂಗಸರ ಹೊಟ್ಟೆಯಲ್ಲಿ ಗುಟ್ಟು ನಿಲ್ಲೋದಿಲ್ಲ ಅಂತ ಹೇಳೋದು ಇದಕ್ಕೆ. ನಾನು ಯಾರಿಗೂ ಹೇಳಬೇಡಿ ಅಂತ ಹೇಳಿದ್ನಲ್ಲ ಸರೋಜಮ್ಮ. ನನಗೋಸ್ಕರ ಪ್ರಾಣ ಕೊಡೋ ಸ್ನೇಹಿತರನ್ನೆಲ್ಲ ಬಿಟ್ಟು ನಾನೊಬ್ಳೆ ಸ್ವಂತ ಮನೆ ಮಾಡ್ಕೊಂಡು ಹೋದ್ರು ನನ್ ಮನ್ಸೆಲ್ಲ ಇಲ್ಲೇ ಇರುತ್ತೆ. ಅದಕ್ಕೆ ಅವ್ರಿಗೂ ಎಲ್ಲ ಒಂದೊಂದ್ ಮನೆ ಕೊಡಿಸ್ಬಿಡಿ ಗೋವಿಂದಣ್ಣ. ಹೌದು ಗೋವಿಂದಣ್ಣ, ಪ್ರತಿದಿನ ನಿಮ್ ಹೆಸರು ಹೇಳ್ಕೊಂಡು ನಮ್ ಮನೆ ದೀಪ ಹಚ್ತೀವಿ ಗೋವಿಂದಣ್ಣ. ಅಲ್ಲ ಸರೋಜಮ್ಮ, ಆವತ್ತೇ ನೀವು ಇದನ್ನ ಹೇಳಿದ್ದಿದ್ರೆ ನಿಮ್ ಪಕ್ಕದಲ್ಲಿ ಈ 4 ಜನರ ಹೆಸರು ಸೇರಿಸ್ಬಿಡ್ತಿದ್ನಲ್ಲ. ಈಗ ಕಾಲ ಮಿಂಚು ಹೋಗಿದೆ. ಆದ್ರೆ ಇನ್ನೊಂದು ಏರಿಯಾನಲ್ಲಿ ಇಂಥದ್ದೇ ಮನೆಗಳನ್ನು ಕಟ್ಟೋ ಆಲೋಚನೆ ಇದೆ ಅಂತ ಅಧ್ಯಕ್ಷರು ಹೇಳ್ತಿದ್ದ ನೆನಪು. ಬೇಕಾದ್ರೆ ಅಲ್ಲಿ ಪ್ರಯತ್ನ ಮಾಡೋಣ. ಸರೋಜಮ್ಮ ಹೇಳ್ರಿ. ದಯವಿಟ್ಟು ಇಲ್ಲ ಅನ್ಬೇಡಿ ಗೋವಿಂದಣ್ಣ. ನೀವು ಮನ್ಸ್ ಮಾಡಿದ್ರೆ ಖಂಡಿತ ಆಗೇ ಆಗುತ್ತೆ. ದಯವಿಟ್ಟು ಇಲ್ಲ ಅನ್ಬೇಡಿ. ಹೌದು ಗೋವಿಂದಣ್ಣ. ಕೇಳೋಕ್ ನನಗೇನು ಕಷ್ಟ ಇಲ್ಲಮ್ಮ. ಆದ್ರೆ ನೀವು ನಿಮ್ ಗಂಡಂದ್ರಿಗೆ ಹೇಳಿ ಅವರನ್ನು ಒಪ್ಸಿ ಹಣ ಸೇರಿಸಿ ನನಗೆ ಕೊಡುವಷ್ಟರಲ್ಲಿ ಲೇಟ್ ಆಗಲ್ವಾ? ಸರೋಜಮ್ಮಂತರ ನಾನೇನು ನನ್ನ ಗಂಡನ ಒಪ್ಪಿಸ್ಬೇಕಾಗಿಲ್ಲ. ದುಡ್ಡು ನನ್ನ ಹತ್ರನೇ ಇದೆ. ನಾನು ಹೇಗಾದ್ರೂ ಮಾಡಿ ದುಡ್ಡನ್ನು ರೆಡಿ ಮಾಡ್ತೀನಿ. ಚೀಟಿ ದುಡ್ಡು 50,000 ನನ್ನ ಹತ್ರ ರೆಡಿ ಆಗಿದೆ. ನನ್ನ ಮಗಳ ಮದ್ವೆಗೆ ಅಂತ 1 ಲಕ್ಷ ರೂಪಾಯಿ ನನ್ನ ಹೆಸರಲ್ಲಿ ಬ್ಯಾಂಕಲ್ಲಿ ಇಟ್ಟಿದ್ದಾರೆ. ಅಷ್ಟೊಂದು ಬೇಡಮ್ಮ, 50,000 ಇದ್ರೆ ಸಾಕು. ಸರೋಜಮ್ಮನ್ ಕೇಳಿ ಎಲ್ಲ ಹೇಳ್ತಾರೆ. ನೀವೆಲ್ಲ ಅಷ್ಟು ಒತ್ತಾಯ ಮಾಡ್ತಿರುವಾಗ ಆಗೋದಿಲ್ಲ ಅಂತ ನಾನ್ ಯಾಕೆ ಅಪಶಕುನ ನುಡಿಲಿ? ಯಾಕಂದ್ರೆ ಯಾರ್ಯಾರ ಹಣೆಯಲ್ಲಿ ಏನೇನು ಬರ್ತಿದೆಯೋ, ಯಾರ್ಯಾರಿಗೆ ಎಲ್ಲೆಲ್ಲಿ ಮನೆ ಸಿಗೋ ಯೋಗ ಇದೆಯೋ ಆ ಗೋವಿಂದನೇ ಬಲ್ಲ. ಸಾಹೇಬ್ರು ಅಂತಿದ್ರು ಮೀಟಿಂಗ್ ಹೋಗ್ಬೇಕು ಅಂತ. ನಾನು ಗೃಹ ಮಂಡಳಿ ಆಫೀಸಿಗೆ ಹೋಗೋಷ್ಟರಲ್ಲಿ ಅವ್ರು ಹೋಗ್ಬಿಟ್ರೆ ನಾಳೆಯಿಂದ 3 ದಿವಸ ರಜೆ ಬೇರೆ. ಇಲ್ಲಿ ಎಲ್ಲಿಂದಾದ್ರೂ ಫೋನ್ ಮಾಡ್ಬೋದೆ? ಇಲ್ಲಿ ಪಕ್ಕದಲ್ಲಿ ಪಬ್ಲಿಕ್ ಟೆಲಿಫೋನ್ ಇದೆ, ನಡೀರಿ ಮತ್ತೆ. ಗೃಹ ಮಂಡಳಿನಾ? ಹಾ, ಸ್ವಲ್ಪ ಚೇರ್ಮನ್ ಕೊಡಿ. ಏನ ಗೃಹ ಮಂಡಳಿನ? ಅಲ್ಲ ಕಣಯ್ಯ, ಇದು ನನ್ನ ಸ್ವಗೃಹ. ನಮಸ್ಕಾರ ಸರ್, ನಾನು ಗೋವಿಂದ ಮಾತಾಡೋದು. ಯಾವ ಸೀಮೆ ಗೋವಿಂದನೇ ನೀನು? ಗೋವಿಂದಣ್ಣ. ಹೌದು ಸರ್. ಅದೇ ಸರ್, ಸರೋಜಮ್ಮನವ್ರ ಅಪ್ಲಿಕೇಶನ್ ಕೊಟ್ಟಿದ್ನಲ್ಲ ಸರ್. ಅಲ್ಲ ಹೌದು, ನೀವು ಮಾಡ್ತೀರಾ? ಅದೇನಾಗಿದೆ, ಅದು ಯಾರಿಗೂ ಹೇಳಬೇಡಿ ಅಂತ ನಾನು ಹೇಳಿದ್ದೆ. ಆದ್ರೆ ಅವ್ರು 4 ಜನಕ್ಕೆ ಹೇಳ್ಬಿಟ್ಟಿದಾರಂತೆ ಸರ್. ತುಂಬಾ ಬೇಕಾದವ್ರಂತೆ ಸರ್. ಹೌದು ಗೊತ್ತಲ್ಲ ಸರ್, ಮಧ್ಯಮ ವರ್ಗದವ್ರ ಅಂದ್ಮೇಲೆ. ಹೌದು ಸರ್, ದಯವಿಟ್ಟು ಸರ್. ಅಯ್ಯೋ, ಫೋನ್ ಡಿಸ್ಕನೆಕ್ಟ್ ಮಾಡಯ್ಯ. ಹೆಸರು ಕೊಡ್ಲಾ ಸರ್? ಸುಶೀಲಮ್ಮ. ಸುಶೀಲಮ್ಮ, ಜಲ್ಜಮ್ಮ, ಜಲಜಮ್ಮ, ಚೀಟಿ ಸುಬ್ಬಮ್ಮ, ಶ್ರೀ ಸುಬ್ಬಮ್ಮ, ಶೀಲಾ. ಜಲಜ, ಸುಶೀಲ, ಸುಬ್ಬಮ್ಮನ. ಯೋ, ಇದೇನು ಮಹಿಳಾ ಮಂಡಳಿ ತಿಳ್ಕೊಂಬಿಟ್ಟಿಯಾನ? ಇವನೊಬ್ಬ ತಲೆ ತಿನ್ನೋ ಸಿಕ್ಕಾಕೊಂಬಿಟ್ಟಲ್ಲ ನನಗೆ. 4 ಮತ್ತು ಸರೋಜಮ್ಮ 5 ಸರ್. ಹೌದು ಸರ್, ಹೌದು ಸರ್, ದಯವಿಟ್ಟು ಸರ್. ಹೇಳಿದ್ದೀನಿ ಸರ್, ಲಾಸ್ಟ್ ಡೇಟ್ ಹೇಳಿದ್ದೀನಿ. ಖಂಡಿತ ನೀನು ಹುಚ್ಚಾಸ್ಪತ್ರೆಗೆ ತಪ್ಪಿಸ್ಕೊಂಡ್ ಬಂದಿದ್ದೀ, ಗೊತ್ತಾಗ್ತಾ ಇದೆ ನನಗೆ. ಇಡೀ ಫೋನು. 3 ದಿವಸ ಇದೆ. ದುಡ್ಡೆಲ್ಲ ರೆಡಿ ತಾನೆ? ದುಡ್ಡೆಲ್ಲ ರೆಡಿ ಇದೆ ಸರ್. ತುಂಬಾ ಥ್ಯಾಂಕ್ಸ್ ಸರ್, ಬಹಳ ಉಪಕಾರ ಆಯ್ತು ಸರ್. ಓ, ಊಟದ ಬೇಡ ಸರ್, ಏನು ಬೇಡ ಸರ್ ಸದ್ಯ. ಕೆಲಸ ಎಲ್ಲ ಆದ್ಮೇಲೆ ಅದೇ ಒಂದು ಸಂಜೆ ಒಬಿರಾಯ್ನಲ್ಲಿ. ಹೌದು ಸರ್. ಇಡೆಯ ಫೋನ್ ಕೆಳಗೆ ಇಡೆಯ. ಇಲ್ಲ, ನಾನೇ ಇಡ್ತೀನಿ ಅಷ್ಟೇ. ನಿಮ್ಮ ಅದೃಷ್ಟ ಚೆನ್ನಾಗಿದೆ. ಸಾಹೇಬ್ರು ಒಳ್ಳೆ ಮೂಡ್ನಲ್ಲಿದ್ರು.